ದೀಪಾವಳಿ ಅತ್ಯಂತ ಸಡಗರದಿಂದ ಸಂಭ್ರಮದಿಂದ ಆಚರಿಸ್ತಕ್ಕಂಥ ವಿಶೇಷವಾದಂಥ ಹಬ್ಬ. ಬಲಿಪಾಡ್ಯಮಿ, ಬಲೀಂದ್ರನ ಪೂಜೆ ಶ್ರೇಷ್ಠವೇ ಆದರೂ ಕೂಡ ಅದು ಕಾರ್ತಿಕ ಮಾಸದಿಂದ ಪ್ರಾರಂಭ ಆಗುತ್ತೆ. ಆದರೆ ದೀಪಾವಳಿ ಪ್ರಾರಂಭ ಆಗೋದು ಕಾರ್ತಿಕ ಮಾಸದಿಂದ, ಆಶ್ವಯುಜ ಮಾಸದ ಕೊನೆಯ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ವಾಸ್ತವವಾಗಿ ನಿನ್ನೆಯಿಂದಲೇ ಅದನ್ನು ದೀಪಾವಳಿಯ ಹಬ್ಬ, ಅದು ಹಿಂದಿನಿಂದವ ನೀರು ತುಂಬುವ ಹಬ್ಬ, ಇದರಿಂದೆಲ್ಲ ಒಂದೊಂದು ದಿನಕ್ಕೆ ಒಂದೊಂದನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು. ಅದರಲ್ಲೂ ಉತ್ತರ ಭಾರತದಲ್ಲಿ 13ನೆಯ ದಿನ ಕೃಷ್ಣ ಪಕ್ಷದ ಆಶ್ವಯುಜ ಮಾಸದ ತೇರಾ ಅಂದರೆ 13 ಅಂತ. ಈ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ 13ನೆಯ ದಿನವನ್ನು ಧನ್ತೇರಸ್ ಅಂತ ಆಚರಿಸ್ತಾರೆ. ಅಂದರೆ ಧನಲಕ್ಷ್ಮಿಯನ್ನು ಅವತ್ತು ಆಚರಣೆ ಮಾಡೋದ್ರಿಂದ ಎಲ್ಲ ಉತ್ತರ ಭಾರತದ ಅಂಗಡಿಗಳು ಮುಗ್ಗಟ್ಟುಗಳಲ್ಲಿ ಧನ್ತೇರಸ್ ಅಂಥೇಳಿ ಅಲ್ಲಿಂದ ಶುರುವಾಗುತ್ತೆ. ವಾಸ್ತವವಾಗಿ ಇವತ್ತು ಧನ್ತೇರಸ್ ಅಂತ ಇರ್ತಕ್ಕಂಥದ್ದು. ಕೆಲವು ಕ್ಯಾಲೆಂಡರ್ಗಳಲ್ಲಿ ನೆನ್ನೆ ಅಂತ ಇರ್ತದೆ, ಅದಕ್ಕೆ ಕೆಲವು ಕಾರಣಗಳು ಬೇರೆ ಇದೆ. ನಾಳೆ ದಿನ ಧನ್ತೇರಸ್, ಮಾರನೇ ದಿನ ಚತುರ್ದಶಿ, ಅವತ್ತು ವಿಶೇಷವಾಗಿ ಅಮಾವಾಸ್ಯೆಯ ಹಿಂದಿನ ದಿನ ಧನಲಕ್ಷ್ಮಿ ಪೂಜೆ ಅವತ್ತು ನಡೀತಕ್ಕಂಥದ್ದು. ಇನ್ನು ಅಮಾವಾಸ್ಯೆ ದಿನ ವಿಶೇಷವಾಗಿ ಅವತ್ತಿನಿಂದ ದೀಪಾವಳಿಯಲ್ಲಿ ದೀಪ ಬೆಳೆಸ್ತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಮಾರನೇ ದಿನದಿಂದ ಬಲಿಪಾಡ್ಯಮಿ, ಬಲೀಂದ್ರ ಚಕ್ರವರ್ತಿ. ವಾಸ್ತವವಾಗಿ ಆ ಅಮಾವಾಸ್ಯ ರಾತ್ರಿಯಿಂದನೇ ಅವತ್ತೇ ರಾತ್ರಿ ಪೂಜೆನೂ ಇರುತ್ತೆ, ಬಲೀಂದ್ರನ ಪೂಜೆ ಎಲ್ಲವೂ ಅಲ್ಲಿದೆ. ಹೀಗೆ ಒಂದು ವಿಶಿಷ್ಟವಾದಂತಹ ಸಂಪ್ರದಾಯ ಬದ್ಧವಾದಂತಹ ಧಾರ್ಮಿಕ ಆಚರಣೆ ಈ ದೀಪಾವಳಿ. ಅದರಲ್ಲೂ ವಿಶೇಷವಾಗಿ ಧನಲಕ್ಷ್ಮಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ದೇಶಾದ್ಯಂತ. ಅದರಲ್ಲೂ ಉತ್ತರ ಭಾರತದಲ್ಲಂತೂ ಅದು ಅತ್ಯಧಿಕವಾಗಿ ಈ ಧನ್ತೇರಸ್ ಮತ್ತು ಧನಲಕ್ಷ್ಮಿ ಪೂಜೆಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಇರ್ತಾರೆ. ಮತ್ತು ಅದಕ್ಕೆ ಅನೇಕ ಕಾರಣಗಳು ಕೂಡ ಇದೆ. ಅನೇಕರು ತಮ್ಮ ವ್ಯವಹಾರ ವಹಿವಾಟುಗಳನ್ನೆಲ್ಲವ ದೀಪಾವಳಿಯಿಂದ ದೀಪಾವಳಿಗೆ ಮಾಡ್ತಾರೆ. ಅವರ ಆ್ಯನ್ಯುವಲ್ ಕ್ಲೋಸಿಂಗ್ ಅಂತೀವಿ, ವಾರ್ಷಿಕವಾದ ಅವರ ಲೆಕ್ಕಪತ್ರಗಳನ್ನು ಕೊನೆ ಮಾಡ್ತಕ್ಕಂಥದ್ದು ಕೂಡ ದೀಪಾವಳಿಯಲ್ಲಿ ದೀಪಾವಳಿ ಮಾಡ್ಕೊತದ್ದು ಅನೇಕರಲ್ಲಿ ಹಾಗೆ ರೂಢಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಧನ್ತೇರಸ್ ಮತ್ತು ಧನಲಕ್ಷ್ಮಿ ಪೂಜೆ ವಿಶೇಷವಾದ ಸ್ಥಾನವನ್ನು ಗಳಿಸಿಕೊಂಡು ಅದರ ಮೂಲಕ ದೀಪಗಳನ್ನು ಬೆಳಗಿಸ್ತಕ್ಕಂತಹ ಹಬ್ಬವಾಗಿ ದೀಪಾವಳಿ ಆಚರಣೆಯಲ್ಲಿ ಬಂದಿರತಕ್ಕಂಥ. ಬರೀ ಹೊರಗಡೆ ದೀಪವಲ್ಲ, ನಮ್ಮ ಹೃದಯದ ದೀಪವನ್ನು, ನಮ್ಮ ಮನೆಯ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥದ್ದು. ಒಂದು ಮನೆಯ ಜ್ಯೋತಿ ಬೆಳಗಬೇಕಾದ್ರೆ ಒಂದೇ ಒಂದು ಕಾರಣ, ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀ ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇ ಶ್ರೀ ವಿಭೂತಿ ವೃದ್ಧಿಂ ಕುರು ಮೇ ಗೃಹೇ ಶ್ರೀ. ಹೀಗೆ ಧನಧಾನ್ಯ ಸಂಪತ್ತು ಮನೆಯಲ್ಲಿದ್ದಾಗ ಅದು ಬೆಳಕು, ನೀನೇನೇ ಬೆಳಕಿದ್ರೂ ಅದು. ಹಾಗಾಗಿಯೇ ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇ ಶ್ರೀಗೆ ಹೆಚ್ಚಿನ ಪ್ರಾಮುಖ್ಯತೆ ಇರ್ತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಆ ಧನಲಕ್ಷ್ಮಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಬಹಳ ಹಿಂದಿನಿಂದ ನಡ್ಕೊಂಬಂದಿರ್ತಕ್ಕಂಥದ್ದು. ಧನಲಕ್ಷ್ಮಿ ಪೂಜೆಗೆ ವಿಶೇಷವಾದಂಥ ಸ್ಥಾನಮಾನವನ್ನು ಕೊಟ್ಟು ಅವತ್ತು ವಿಶೇಷವಾಗಿ ದೀಪಾವಳಿ ಅಮಾವಾಸ್ಯೆಯ ಹಿಂದಿನ ರಾತ್ರಿ, ಅಂದರೆ ಈ ವರ್ಷಕ್ಕೆ ನಾಳೆಯ ರಾತ್ರಿ, ಅದು ಧನಲಕ್ಷ್ಮಿ ಪೂಜೆ ವಿಶೇಷವಾದದ್ದು. ವಾಸ್ತವವಾಗಿ ಧನಲಕ್ಷ್ಮಿ ಪೂಜೆ ಅಂತಕ್ಕಂಥದ್ದು ಒಂದು ವ್ರತ ಅಲ್ಲ, ಅದೊಂದು ಪೂಜಾ ವಿಧಾನ. ಯಾವ ರಥದಲ್ಲೂ ಯಾವ ಪುರಾಣದಲ್ಲೂ ಧನಲಕ್ಷ್ಮಿ ಪೂಜೆ ಹೇಳಲ್ಲ. ಆದರೆ ಅತ್ಯಂತ ಪ್ರಚಲಿತವಾದದ್ದು ಅವತ್ತು ನೇರವಾಗಿ ದುಡ್ಡನ್ನೇ ಪೂಜೆ ಮಾಡ್ತಕ್ಕಂಥದ್ದು ಧನಲಕ್ಷ್ಮಿ ಪೂಜೆ. ನಾಣ್ಯವನ್ನು ಒಂದು ಕಳಶದಲ್ಲಿ ಹಾಕಿಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಅನೇಕ ಬಹುತೇಕ ಅಂಗಡಿಗಳಲ್ಲಿ ಅವತ್ತು ಅವರಿಟ್ಟಿರ್ತಕ್ಕಂಥ ಸಂಪಾದನೆ ಮಾಡ್ತಿರ್ತಕ್ಕಂಥದ್ದಕ್ಕೆಲ್ಲ ಅವತ್ತು ಪೂಜೆ ಮಾಡಿ ಅದು ವೃದ್ಧಿಯಾಗಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅದು ವಿಶೇಷವಾದದ್ದು. ಹಾಗಾಗಿ ಆ ಧನಲಕ್ಷ್ಮಿ ಪೂಜೆಯಿಂದ ವಿಶೇಷವಾದ ಪ್ರಾರಂಭ ಆಗುತ್ತೆ. ಮತ್ತು ಅಮಾವಾಸ್ಯೆ ದಿನದಲ್ಲೆಲ್ಲ ನಡೆದು ತದನಂತರದಲ್ಲಿ ಬಲಿಪಾಡ್ಯಮಿ. ಎಲ್ಲವನ್ನು ಮರೆತು, ಏಕೆಂದರೆ ಮನುಷ್ಯ ಅಂದಮೇಲೆ ಎಲ್ಲರಿಗೂ ನೋವು ನಲಿಗಳ ಮಿಶ್ರಣವೇ ಜೀವನ, ಅದಿದ್ದೇ ಇರುತ್ತೆ. ಆದರೆ ಎಲ್ಲವನ್ನು ಮರೆತು ನಮ್ಮ ಹೃದಯವನ್ನು ಬೆಳಗಿಸ್ಕೊಳ್ತಕ್ಕಂಥ ದಿನ ದೀಪಾವಳಿ. ಹಾಗಾಗಿ ದೀಪಾವಳಿಯ ಸಂದೇಶನೇ ಅದು, ಆನಂದವಾಗಿರು, ನಗನಗ್ತಾ ಇರು,
ನಗನಗ್ತಾ ಇರು, ಯಾವಾಗಲೂ ನಗನಗ್ತಾ ಇರು. ಕತ್ತಲೆಯನ್ನು ಓಡಿಸೋಕ್ಕೆ ಬೆಳಕು ಬಂದೇ ಬರುತ್ತೆ. ಕತ್ತಲೆಯೇ ಶಾಶ್ವತ ಅಲ್ಲ, ಆ ಕತ್ತಲೆಯನ್ನು ಓಡಿಸುವಂಥದ್ದಕ್ಕೆ ಬೆಳಕಿದೆ. ಅದರಿಂದ ನೀನು ದುಃಖ ಪಡಬೇಡ, ಬೆಳಕನ್ನು ನೋಡು, ಕತ್ತಲೆಯನ್ನು ನೋಡಬೇಡ ಅನ್ನೋದೇ ಕಾರ್ತೀಕ ಮಾಸ ಮತ್ತು ದೀಪಾವಳಿಯ ವಿಶೇಷವಾದಂಥ ಸಂದೇಶ. ಎಲ್ಲದೂ ಅಷ್ಟೇ, ನಮ್ಮ ಹೃದಯದಲ್ಲಾಗಿರ್ತಕ್ಕಂಥ ನೋವುಗಳು, ಜಿಗುಪ್ಸೆ, ವ್ಯಥೆ, ಇದಕ್ಕೆಲ್ಲ ಒಂದು ಪರಿಹಾರ ಇದ್ದೇ ಇದೆ. ಅದೇ ರೀತಿಯಾಗಿ ಸಾಮಾಜಿಕವಾದಂಥ ನಮ್ಮ ಮನೆಯ ಆರ್ಥಿಕ ಸ್ಥಿತಿ, ಇದೆಲ್ಲವನ್ನು ತೂಗಿಸಿಕೊಂಡು ಮನಸ್ಸನ್ನು ಹರ್ಷದಾಯಕವಾಗಿ ಮಾಡ್ತಕ್ಕಂಡು ಮತ್ತೆ ಮುಂದಿನ ದೀಪಾವಳಿಯವರೆಗೆ ಸಾಗಬೇಕು ಅಂತಕ್ಕಂಥದ್ದೇ ಈ ಆಶ್ವಯುಜದ ಕೊನೆಯ 3 ದಿನಗಳು ಮತ್ತು ಕಾರ್ತಿಕ ಮಾಸದ ಮುಂದಿನ 2 ದಿನಗಳು, ಒಟ್ಟು 5 ದಿನಗಳ ದೀಪಾವಳಿ ಹಬ್ಬ. ಇದರ ಮುಖ್ಯವಾದ ಸಂದೇಶ ಹಾಗೆ ಇರುತ್ತೆ. ಎಲ್ಲವನ್ನೂ ಕೂಡ ನಾವು ಭಗವದರ್ಪಣೆ ಮಾಡಿ ಆನಂದವಾಗಿರ್ತಕ್ಕಂಥದ್ದು. ಧನಲಕ್ಷ್ಮಿ ಪೂಜೆಯ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಯಾರು ನಮಗೆ ಏನನ್ನು ಕೊಟ್ಟರು ಅದನ್ನು ಅವಳಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಅಮ್ಮ ಇದು ನಿಂದೆಯಾ, ನೀನು ಇಷ್ಟು ದಿನ ಏನು ಕೊಟ್ಟೆ, ಈ ವರ್ಷ ಎಲ್ಲ ಏನು ಕೊಟ್ಟೆ, ಅದು ನಿನಗೇ ಸಮರ್ಪಣೆ ಅಂಥೇಳಿ ಅದನ್ನು ಪೂಜೆ ಮಾಡ್ತಕ್ಕಂಥದ್ದು. ಅದು ಬಹಳ ವಿಶೇಷವಾದಂತಹ ಸಂದರ್ಭ. ಏಕೆಂದರೆ ಯಾರು ನಮ್ಮ ಮನೆಗೆ ಬಂದಿದ್ದಾಳೋ ಧನಲಕ್ಷ್ಮಿಯಾಗಿ, ನಮ್ಮ ಅಂಗಡಿಗಳಲ್ಲಿ, ನಮ್ಮ ವ್ಯವಹಾರಗಳಲ್ಲಿ ಅವಳನ್ನು ಕೂರಿಸಿ ಒಂದು ದಿನ ಅಮ್ಮ ನೀ ಬಂದಿದೀಯಾ ಅಂಥೇಳಿ ಅವಳನ್ನು ಆರಾಧನೆ ಮಾಡ್ತಕ್ಕಂಥ ದಿನವೇ ಧನಲಕ್ಷ್ಮಿಯ ಪೂಜೆ. ದಿನವೂ ಧನವನ್ನು ನೋಡ್ತಾ ಇರ್ತೀವಿ, ಆದರೆ ಅವಳನ್ನು ಒಂದು ದಿನ ಪೂಜಿಸಬೇಕಲ್ಲ. ಅದು ಬೆಳಕಿನ ಹಬ್ಬದ ಹಿಂದಿನ ದಿನ ರಾತ್ರಿಯಲ್ಲಿ ನಾವು ಅದನ್ನು ಪೂಜಿಸ್ತಾವ ಧನಲಕ್ಷ್ಮಿ ಪೂಜೆಯನ್ನು ನಾವು ಆಚರಣೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾಗಿ ಅದರ ವಿಶೇಷವಾಗಿ ಈ ವರ್ಷ ಬೆಂಗಳೂರಿನ ಯಲಹಂಕದಲ್ಲಿರ್ತಕ್ಕಂಥ ರಾಯಲ್ ಕೆಂಪೇಗೌಡ ಕಲ್ಯಾಣ ಮಂಟಪದಲ್ಲಿ ನಾಳೆ ದಿನ ಸಂಜೆ 5 ಗಂಟೆಗೆ ಸರಿಯಾಗಿ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಪೂಜೆ ಎಲ್ಲ ಪ್ರಾರಂಭ ಆಗೋ ಹೊತ್ತಿಗೆ 5:30, 6 ಗಂಟೆ ಸೂರ್ಯಾಸ್ತಮಾನವಾದ ಸಮಯ. ಇನ್ನೂ ಅಸ್ತಮಾನ ಆಗಿರಲ್ಲ, ಆಗ್ತಾ ಇರುತ್ತೆ. ಅದನ್ನು ಗೋಧೂಳಿ ಸಮಯ ಅಂತಾರೆ, ಗೋವುಗಳು ಮನೆಗೆ ಬರ್ತಕ್ಕಂಥ ಸಮಯ. ಆ ಸಮಯದಲ್ಲಿ ನಮ್ಮ ಹಿರಿಯರೆಲ್ಲ ಅದನ್ನು ಮಹಾಲಕ್ಷ್ಮಿ ಬರುವ ಸಮಯ ಅಂತಲೇ ಗುರ್ತು ಮಾಡಿದ್ದಾರೆ. ಆ ಸಮಯದಲ್ಲಿ ಧನಲಕ್ಷ್ಮಿಯನ್ನು ವಿಶೇಷವಾಗಿ ಅಥರ್ವಣ ವೇದದ ಮಹಾಶಕ್ತಿಯುತವಾದ ಲಕ್ಷ್ಮೀ ಹೃದಯ ರಹಸ್ಯದ ಪೂರ್ವಕವಾಗಿ ಪೂಜೆಯನ್ನು ಮಾಡಿ ಮಾರನೆಯ ದಿನ ಆ ಲಕ್ಷ್ಮಿಗೆ ಸಮರ್ಪಣೆಯನ್ನು ಮಾಡಬೇಕು. ಧನಲಕ್ಷ್ಮಿ ಪೂಜೆಯಲ್ಲಿ ಪೂಜೆಯನ್ನು ಮಾಡ್ತೀವಿ, ಆ ಸಮರ್ಪಣೆಯನ್ನು ಮಾರನೇ ದಿನ ಲಕ್ಷ್ಮೀ ಹೃದಯ ರಹಸ್ಯ, ನಾರಾಯಣ ಹೃದಯ ರಹಸ್ಯದ ಹೋಮದ ಮೂಲಕ, ಅಗ್ನಿಯ ಮೂಲಕ ತಾಯಿಗೆ ಅದನ್ನು ಸಮರ್ಪಣೆ ಮಾಡಿ, ಅಮ್ಮ ಎಲ್ಲವೂ ನಿನ್ನದೇ, ದೀಪವನ್ನು ಬೆಳಗಿಸು ಅಂಥೇಳಿ ಬೆಳಗ್ಗೆ ಹೋಮವನ್ನು ಮಾಡಿ ರಾತ್ರಿ ಅಮಾವಾಸ್ಯೆಗೆ ದೀಪಗಳನ್ನು ಹಚ್ಚಿ ಅಲ್ಲಿಂದ ದೀಪಾವಳಿಯನ್ನು ಆಚರಿಸ್ತಕ್ಕಂಥದ್ದು ಬಹಳ ವಿಶೇಷವಾದದ್ದು, ಬಹಳ ಶಕ್ತಿಯುತವಾದದ್ದು ಮತ್ತು ಜೀವನವನ್ನು ಪರಿವರ್ತನೆ ಮಾಡಿಕೊಳ್ತಕ್ಕಂಥದ್ದು ಮತ್ತು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು. ಸ್ಥಿರಾಭವ ಮಹಾಲಕ್ಷ್ಮಿ ನಿಶ್ಚಲಾ ಭವ ನಿರ್ಮಲೆ ಪ್ರಸನ್ನೆ ಕಮಲೇ ದೇವಿ ಪ್ರಸನ್ನ ಹೃದಯಾಭವ ಅಂಥೇಳಿ ಅಮ್ಮನನ್ನು ನಮ್ಮ ಮನೆಗಳಲ್ಲಿ, ನಮ್ಮ ಹೃದಯಗಳಲ್ಲಿ ಲಕ್ಷ್ಮಿಯನ್ನು ಇಟ್ಕೊಳ್ತಕ್ಕಂಥದ್ದು ವಿಶೇಷವಾದಂಥ ಸಂದರ್ಭ. ಪ್ರತಿ ವರ್ಷಕ್ಕಿಂತ ವಿಶೇಷ ಏನಪ್ಪ ಅಂದರೆ, ಈ ಸರಿ ನನ್ನ ಜೊತೆಗೆ ಜೀವಂತ ಲಕ್ಷ್ಮಿನೇ ನನ್ನ ಜೊತೆ ಇರ್ತಾಳೆ. ಹಾಗಾಗಿ ಈ ಸರಿಯ ಬಹಳ ವಿಶೇಷ. ಅವನೊಂದು ಗುಣಗಳು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದರಲ್ಲಿ ಲಕ್ಷ್ಮಿಯ ಗುಣ ಹೆಚ್ಚಾಗಿ ಕಂಡಿದ್ದರಿಂದ ಅವಳ ಹೆಸರೇ ಶುಭ ಇತ್ತು. ಅದನ್ನು ಶುಭಲಕ್ಷ್ಮಿ ಅಂಥೇಳಿ ವಿಶೇಷವಾಗಿ ನಾವು ಆಚರಣೆಯನ್ನು ಮಾಡ್ತಕ್ಕಂಥ ಇದು ಕೂಡ ಬಹಳ ಮುಖ್ಯವಾದಂಥ ವಿಚಾರ. ಯಾಕೆಂದರೆ ನಮ್ಮ ಗುರುಗಳಾದಂಥ ಪರಮಪೂಜ್ಯ ವಿರಜಾನಂದ ಸರಸ್ವತಿ ಮಹಾರಾಜರು ನನಗೆ ಯಾವಾಗಲೂ ಹೇಳೋರು, ನಾಗೇಂದ್ರ ಚೈತನ್ಯದಲ್ಲಿ ಭಗವಂತನನ್ನು ಕಾಣಬೇಕಪ್ಪ ಅಂತ. ನಾವು ನಮ್ಮ ಆಶ್ರಮದಲ್ಲಿ ನಮ್ಮ ಗುರುಗಳಿದ್ದಾಗ ಯಾವ ಹೆಣ್ಮಕ್ಳು ಬಂದರೂ ಮಣೆ ಹಾಕಿ ಕಾಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ಆಮೇಲೆ ಒಳಕ್ಕೆ ಕರ್ಕೋತಾ ಇದ್ದೀವಿ. ಇದು ಬಹಳ ವಿಶೇಷವಾಗಿ ನಮ್ಮ ಸ್ವಾಮೀಜಿ ನಡೆಸ್ಕೊಂಡು ಬರ್ತಾಯಿದ್ರು. ಅವರ ಅನೇಕ ವಿಶೇಷವಾದದ್ದನ್ನು ನಡೆಸ್ತಾಯಿದ್ರು. ಇಂತಹ ಸಂದರ್ಭಗಳಲ್ಲಿ ಊಟ ಎಲ್ಲ ಆದಮೇಲೆ ಅವರು ಒಂದು ದೊಡ್ಡ ಕ್ಯಾನಲ್ಲಿ ಹಾಲಿಟ್ಕೊಂಡಿರೋರು. ಬಂದವರು ಊಟ ಮಾಡ್ಕೊಂಬಂದವ್ರದ ಆ ಎಂಜಲ್ ಕೈಯನ್ನು ಅವರೇ ಹಾಲಲ್ಲಿ ತೊಳೆಯೋರು. ನಿನ್ನ ಜೀವನ ಹಾಲಲ್ಲಿ ಕೈ ತೊಳೆದ ಹಾಗೆ ಅನ್ನೋದು ಹಿಂದೆ ಒಂದು ರೂಢಿ ಇತ್ತು.
ನಿಮ್ಮ ಜೀವನ ಹಾಲಲ್ಲಿ ಕೈ ತೊಳೆದ ಹಾಗಾಗಲಿ ಅಂದರೆ ಆ ಸಿರಿ ಸಂಪತ್ತು ನೆಮ್ಮದಿ ಸಿಕ್ತಿತ್ತು. ಅದನ್ನು ವಾಸ್ತವವಾಗಿ ಅವ್ರು ಮಾಡಿ ತೋರಿಸೋರು. ಹೇಳಿಬಿಟ್ಟು ಕೈ ತೊಳೆದು ಆಯ್ತಪ್ಪ ನಿನ್ನ ಜೀವನ ಕೈಯಲ್ಲಿ ಹಾಲು ತೊಳೆಯೋ ಹಾಗಾಗಲಿ. ಆ ಸಂದರ್ಭದಲ್ಲೆಲ್ಲ ಹೇಳೋರು. ಆವಾಗ ನಾವು ಕೂಡ ಹೊಸದಾಗಿ ಈ ಆಧ್ಯಾತ್ಮಿಕ ಲೋಕಕ್ಕೆ ಬಂದಿದ್ದಾಗ ಕೆಲವೆಲ್ಲ ನಮಗೆ ಗೊತ್ತಾಗ್ತಿರ್ಲಿಲ್ಲ ಇದೆಲ್ಲ ಏನು ಅಂತ. ಆವಾಗ ಹೇಳೋರು, ನಾಗೇಂದ್ರ, ಆ ಚೈತನ್ಯಗಳಲ್ಲಿ ನೀನು ಭಗವಂತನನ್ನು ಕಾಣದೇನೆ ಇದ್ದರೆ ಲೋಹದ ಮೂರ್ತಿಗಳಲ್ಲಿ, ಮಣ್ಣಿನ ಮೂರ್ತಿಗಳಲ್ಲಿ, ಮರದ ಮೂರ್ತಿಗಳಲ್ಲಿ ಭಗವಂತನನ್ನು ಕಾಣೋಕ್ಕೆ ಸಾಧ್ಯವೇನಪ್ಪ? ಮೊದಲು ಚೈತನ್ಯದಲ್ಲಿ ಭಗವಂತನನ್ನು ಕಾಣು, ಆಮೇಲೆ ನೀನೆಲ್ಲ ಕಡೆನೂ ಆ ಭಗವಂತನನ್ನು ಕಾಣೋಕ್ಕೆ ಸಾಧ್ಯ. ಇದೇ ಒಂದು ಇದನ್ನಿಟ್ಕೊಂಡು ನಾವು ಜೀವಂತ ಲಲಿತೆಯರು ಅಂತ 50 ಜನರಿಗೆ ದೀಕ್ಷೆಯನ್ನು ಕೊಟ್ಟು ಅವರು ಬರೀ ಅವರೊಂದು ಪ್ರಾತಿನಿಧ್ಯ, ಎಲ್ಲರೂ ಅದೇಯ. ಆದರೆ ಎಲ್ಲರನ್ನೂ ಪೂರ್ತಿ ಪೂಜೆ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಪ್ರತಿನಿಧಿಗಳಾಗಿರ್ತಾರೆ. ಹಾಗೆಯೇ ವಿಶೇಷವಾಗಿ ಈ ಲಕ್ಷ್ಮೀ ಪೂಜೆಯ ಸಂದರ್ಭದಲ್ಲಿ ಬರೋರೆಲ್ಲರೂ ಲಕ್ಷ್ಮೀ ಸ್ವರೂಪರೇ, ಅದರಲ್ಲಿ ಅನುಮಾನ ಇಲ್ಲ. ಆದರೆ ಎಲ್ಲರಿಗೂ ನಾವು ಹಾಗೆ ಪ್ರಾಯೋಗಿಕವಾಗಿ ಆಗಲ್ಲ ಅದನ್ನು ಮಾಡೋಕ್ಕೆ. ಹಾಗಾಗಿ ಎಲ್ಲರ ಪ್ರತಿನಿಧಿಯಾಗಿ ಈ ಶುಭಲಕ್ಷ್ಮಿಯನ್ನು ನಾಳೆ ವಿಶೇಷವಾದ 2 ಸಂದರ್ಭಗಳಲ್ಲಿ ಅವಳನ್ನು ಆರಾಧನೆಯನ್ನು ಮಾಡ್ತಾ ತನ್ಮೂಲಕ ಆ ಸ್ತ್ರೀ ಸಮಾಜ ಏನಿದೆ ಅದಕ್ಕೆ ಆ ಲಕ್ಷ್ಮಿಯನ್ನು ಅವರಲ್ಲೆಲ್ಲ ಕಾಣ್ತವ. ತನ್ಮೂಲಕ ಆ ಕಳಶದಲ್ಲಿ ನಾಳೆ ಮಾಡ್ತಕ್ಕಂಥ ಪೂಜೆಯಲ್ಲಿ, ಹೋಮದಲ್ಲಿ ಆ ಲಕ್ಷ್ಮಿಯನ್ನು ಕಟ್ತಕ್ಕಂಥ ಪ್ರಯತ್ನ. ಏಕೆಂದರೆ ಈ ಪ್ರಯತ್ನಗಳಿಲ್ಲದೆ ಇದ್ದರೆ ಬರೀ ನಾವು ಯಾಂತ್ರಿಕವಾದ ಪೂಜೆಗಳಾಗ್ಬಿಡತ್ತೆ. ಯಾವಾಗ ನಾವು ಮನುಷ್ಯರಲ್ಲಿ ದೈವವನ್ನು ಕಾಣೋಕ್ಕಾಗಲ್ಲ, ಬೇರೆಲ್ಲೂ ಕೂಡ ಕಾಣೋಕ್ಕಾಗಲ್ಲ ವಾಸ್ತವವಾಗಿ. ಹಾಗಾಗಿ ಮೊದಲು ನಾವು ಅಲ್ಲಿಂದನೇ ಪ್ರಾರಂಭ ಮಾಡಬೇಕು. ಇಲ್ಲಿ ಕಾಣಬೇಕು, ಹೊರಗಡೆ ಕಾಣಬೇಕು, ಆಮೇಲೆ ಮೂರ್ತಿಗಳಲ್ಲಿ ತಾನಾಗಿ ಗೋಚರವಾಗುತ್ತೆ. ನಮ್ಮಲ್ಲಿರುವತಕ್ಕಂಥ ದೈವತ್ವವನ್ನು ಕೂಡ ನಾವು ಯಾವತ್ತೂ ಮರೆ ಮಾಡಬಾರ್ದು. ಯಾವತ್ತೂ ಕೂಡ ನಮ್ಮಲ್ಲೂ ಕೂಡ ನಾವು ಭಾವಿಸಬೇಕು, ನಾವು ಕೂಡ ಸಾಮಾನ್ಯರಲ್ಲ. ಆ ಸಾಮಾನ್ಯರಾಗಿದ್ದಿದ್ರೆ ಭಗವಂತ ನಮಗೆ ಈ ಮನುಷ್ಯ ಜನ್ಮವನ್ನು ಕೊಟ್ಟು ಕಳಿಸ್ತಾ ಇರಲಿಲ್ಲ. ಅದರಿಂದ ಮನುಷ್ಯ ಜನ್ಮವನ್ನು ಪಡ್ಕೊಂಬಂದಿರೋದ್ರಿಂದ ದೇಹವೇ ದೇಗುಲ ಶಿರವನ್ನ ಕಳಸವಯ್ಯ ಅನ್ನೋ ಹಾಗೆ ಈ ದೇಹವೇ ವಾಸ್ತವವಾಗಿ ದೇವಸ್ಥಾನ. ಹಾಗಾಗಿ ಅದನ್ನು ಕೂಡ ನಮ್ಮನ್ನು ನಾವು ಯಾವತ್ತೂ ಕೂಡ, ಅದಕ್ಕೆ ನಮ್ಮನ್ನು ನಾವು ಕೀಳರಿಮೆಯಿಂದ ನಮ್ಮ ಬಗ್ಗೆ ನಾವು ಯಾವತ್ತೂ ಮಾತಾಡ್ಕೋತಾ ಹೋಗ್ಬಾರ್ದು. ನಮ್ಮ ಬಗ್ಗೆ ನಾವು ಕೀಳರಿಮೆಯಿಂದ ಮಾತಾಡಿಕೊಂಡ್ರೆ ಅದು ಭಗವಂತನನ್ನು ಕೀಳರಿಮೆಯಿಂದ ಮಾಡಿದಾಗೆ. ಇನ್ನೊಬ್ಬರನ್ನು ನಾವು ಕೀಳುತನದಿಂದ ಮಾತಾಡಿದ್ರೆ ನಾವು ಭಗವಂತನನ್ನು ಕೀಳ್ತನದಿಂದ ಮಾತಾಡಿದಾಗೆ. ನೀನೇನನ್ನು ಗುರುತಿಸ್ತಿ ಅದನ್ನು ನಾವು ಪಡಿತಾ ಹೋಗ್ತೀವಿ. ಹಾಗಾಗಿ ವಿಶೇಷವಾಗಿ ನನ್ನ 3ನೆಯ ಶಿಷ್ಯಾಗಿ ಬಂದಂತಹ ಶುಭಲಕ್ಷ್ಮಿ ಅವಳು ಕೂಡ ಇರ್ತಾಳೆ. ಎಲ್ಲರಲ್ಲೂ ಕೂಡ ಒಟ್ಟಾರೆ ದೀಪಾವಳಿ ಹಬ್ಬ, ಧನಲಕ್ಷ್ಮಿ ಪೂಜೆ, ಹೋಮದಲ್ಲಿ ನಮಗೆ ಆ ದೈವಿಕ ಭಾವನೆ ಒಳಗಡೆ ಸೃಷ್ಟಿಯಾಗಬೇಕು. ಮತ್ತು ಔರ ಅಂತ ಕಲಿತೀವಿ, ದೈವಿಕ ಪ್ರಭಾವ, ಲಕ್ಷ್ಮಿಯ ಪ್ರಭಾವ ಸುತ್ತುವರಿಬೇಕು. ಬರೀ ಒಂದು ಪೂಜೆ, ಬರೀ ಒಂದು ಹೋಮ ಅಲ್ಲ, ಅದೊಂದು ಶಕ್ತಿ ಪ್ರಯೋಗ. ಅಂಥ ವಾಸ್ತವವಾದ ಶಕ್ತಿ ದೊರೆಯುತ್ತೆ. ಇದೊಂದು ವಿಶೇಷವಾದಂಥ ದೈವಿಕ ಪ್ರಯೋಗಗಳು. ಆ ದೈವಿಕ ಶಕ್ತಿ ಏನೆಲ್ಲ ಮಾಡಬಹುದು ಅನ್ನೋದನ್ನು ಗ್ರೂಪಲ್ಲಿರೋರಿಗೆ ಚೆನ್ನಾಗಿ ಗೊತ್ತು, ಹೇಗೆಲ್ಲ ನಡೆದು ಹೋಗ್ಬಿಡತ್ತೆ ಅಂಥೇಳಿ. ಅಂಥ ದಿವ್ಯವಾದಂಥ ದೈವಿಕ ಶಕ್ತಿ ಪ್ರಯೋಗವನ್ನು ನಾಳೆ ಮತ್ತು ನಾಡಿದ್ದು ಇವತ್ತಿಂದಲೇ ಅದು ಅವಳನ್ನು ಸ್ಮರಣೆನೆ ಮಾಡ್ತಾ. ಧನ್ತೆರಾಸ್, ತೇರಾ ಅನ್ನೋದಕ್ಕೆ ಬಹಳಷ್ಟು ಅರ್ಥಗಳಿದೆ, ಬಹತ್ತು ಮಾನ್ಯತೆ ಇದೆ. 13 ಕೋಟಿ ಜಪ ಅಂತಲೇ ಕರೀತಾರೆ. 13 ಅಷ್ಟು ವಿಶೇಷವಾದದ್ದು. ಹಾಗಾಗಿ ಇವತ್ತಿನಿಂದಲೇ ಆ ಲಕ್ಷ್ಮಿಯ ಸ್ಮರಣೆಯನ್ನು ಮಾಡ್ತಾ ನನ್ನ ಜೊತೆ ಬಂದು ಹೇಳು, ನೆಟ್ಟಿಗೆ ಕೂತ್ಕೋ, ಲಕ್ಷ್ಮಿಯ ಸ್ಮರಣೆ ಮಾಡೋಣ. ಓಂ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿಬುದ್ಧಿಪ್ರದೇ ದೇವಿ ಭಕ್ತಿಮುಕ್ತಿಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಾಗ್ನಿ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪ
हरे देवी महालक्ष्मी नमोस्तुते पद्मासनस्थिते देवी परब्रह्मस्वरूपिणी परमेशी जगन्माता महालक्ष्मी नमोस्तुते श्वेतांबरधरे देवी नानालङ्कारभूषिते जगत्स्थिते जगन्माता महालक्ष्मी नमोस्तुते महालक्ष्माष्टकस्तोत्रम् यः पठेत् भक्तिमान् नरः सर्वसिद्धिमवाप्नोति राज्यं प्राप्नोति सर्वदा एककाले पठे नित्यं महापापविनाशनम् द्विकालं यः पठे नित्यं धनधान्यसमन्वितः त्रिकालं यः पठे नित्यं महाशत्रुविनाशनम् महालक्ष्मीर्भवे नित्यं प्रसन्नवरदा शुभो ॐ लक्ष्मीं दिव्यै गजेन्द्रै मणिगणखचितै स्नापिता हेमकुम्भैः नित्यं सा पद्महस्ता मम वसतु गृहे सर्वमाङ्गल्ययुक्ता लक्ष्मीं दिव्यै गजेन्द्रै मणिगणखचितै स्नापिता हेमकुम्भैः नित्यं सा पद्महस्ता मम वसतु गृहे सर्वमाङ्गल्ययुक्ता अम्मा महालक्ष्मी लक्ष्मीं दिव्यै गजेन्द्रै मणिगणखचितै स्नापिता हेमकुम्भैः नित्यं सा पद्महस्ता मम वसतु गृहे सर्वमाङ्गल्ययुक्ता लक्ष्मीं दिव्यै गजेन्द्रै मणिगणखचितै स्नापिता हेमकुम्भैः नित्यं सा पद्महस्ता मम वसतु गृहे सर्वमाङ्गल्ययुक्ता लक्ष्मीं क्षीरसमुद्रराजतनयां श्रीरङ्गधामेश्वरीं दासीभूतसमस्तदेववनितां लोकैकदीपाङ्कुरां श्रीमन्मन्धकटाक्षलब्धविभव ब्रह्मेन्द्रगङ्गाधरां त्वां त्रैलोक्यकुटुम्बिनीं सरसिजां वन्दे मुकुन्दप्रियां सिद्धलक्ष्मीर्मोक्षलक्ष्मी जयलक्ष्मी सरस्वती श्रीलक्ष्मीर्वरलक्ष्मीश्च प्रसन्ना भव सर्वदा वराङ्कुशौ पाशमभीतिमुद्रां करैर्वहन्तीं कमलासनस्तां बालार्ककोटिप्रतिभात्रिनेत्रां भजेऽहमाद्यां जगदीश्वरीं त्वाम् अम्मा सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते धनलक्ष्मी नमस्तेऽस्तु सर्वदारिद्र्यनाशिनी धनं देहि श्रियं देहि सर्वकामाश्च देहि मे धनलक्ष्मी नमस्तेऽस्तु सर्वदारिद्र्यनाशिनी धनं देहि श्रियं देहि सर्वकामाश्च देहि मे धनलक्ष्मी नमस्तेऽस्तु सर्वदारिद्र्यनाशिनी धनं देहि श्रियं देहि सर्वकामाश्च देहि मे धनलक्ष्मी नमस्तेऽस्तु सर्वदारिद्र्यनाशिनी धनं देहि श्रियं देहि सर्वकामाश्च देहि मे सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते जय नारायणि नमोऽस्तुते ಬಂದಾಳೋ
ಮನೆಗೆ ಶ್ರೀ ಮಹಾಲಕ್ಷ್ಮಿ ಸನ್ನಿ ಫಸ್ಟ್ ಅವಳಿಗೆ ತಗೊಂಡು ಹೆಜ್ಜೆ ಮೇಲ್ ಹೆಜ್ಜೆಯ ನಿಕ್ಕೋತ ಗೆಜ್ಜೆ ಕಾಲು ಕಲ್ಲು ಕಲ್ಲೆಂದಿಡುತ್ತ ಮೂರ್ಛಗ ಮೋಹಿಸೋತ ಮುರಹರನ ರಾಣಿಯು ಮೂರ್ಛಗ ಮೋಹಿಸೋತ ಮುರಹರನ ರಾಣಿಯು ಸಂಪತ್ತು ಕೊಡಲಿಕ್ಕೆ ವಾಸುದೇವನ ಸಹಿತ ಬಂದಾಳೋ ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ ಶ್ರಾವಣ ಮಾಸ ಸಂಪತ್ತು ಶುಕ್ರವಾರ ಪೂರ್ಣಿಮೆ ದಿನದಲ್ಲಿ ಬನ್ನಿ ಭೂಸೂರರೆಲ್ಲ ಸೇರಿ ಸಾಸಿರ ನಾಮ ಪಾಡಿ ಭೂಸೂರರೆಲ್ಲ ಸೇರಿ ಸಾಸಿರ ನಾಮ ಪಾಡಿ ವಾಸವಾಗಿರಲಿಕ್ಕೆ ವಾಸುದೇವನ ಸಹಿತ ಬಂದಾಳೋ ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ ಪಲ್ಸಿ ಬಿಡುವೆ ಕನಕವಾಯಿತು ಮಂದಿರ ಜನನಿ ಬರಲು ಜಯ ಜಯ ಜಯವೆನ್ನಿರೆ ಸನಕಾದಿ ಮೌಲಿಗಳ ಸೇವೆಯ ಸ್ವೀಕರಿಸಿ ಸನಕಾದಿ ಮೌಲಿಗಳ ಸೇವೆಯ ಸ್ವೀಕರಿಸಿ ಕನಕವಾಯಿಯು ತನ್ನ ಕಾಂತನ್ನ ಕರೆದುಕೊಂಡು ಬಂದಾಳೋ ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ ಪುಟ್ಟ ಪೀತಾಂಬರ ಹೊಳೆಯುತ್ತ ಕರದಲ್ಲಿ ಕಟ್ಟಿ ಕಂಕಣ ಬೇಡುತ್ತ ಸೃಷ್ಟಿ ಒಡೆಯ ನಮ್ಮ ಪುರಂದರ ವಿಠಲನ ಸೃಷ್ಟಿ ಒಡೆಯ ನಮ್ಮ ಪುರಂದರ ವಿಠಲನ ಪಟ್ಟದರಸಿಯು ನಮ್ಮ ಇಷ್ಟಾರ್ಥ ಕೊಡಲಿಕ್ಕೆ ಬಂದಾಳೋ ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ ಬಂದಾಳೋ ನಮ್ಮ ಮನೆಗೆ ನಿಂತಾಳೋ ಗೃಹದಲ್ಲಿ ಬಂದಾಳೋ ನಮ್ಮ ಮನೆಗೆ ನಿಂತಾಳೋ ಗೃಹದಲ್ಲಿ ನಂದ ಕಂದನ ರಾಣಿ ಇಂದಿರೆ ನಮ್ಮ ಮನೆಗೆ ಬಂದಾಳೋ ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ ಪಾಲಿಸೆಯನ್ನ ಶ್ರೀ ಮಹಾಲಕ್ಷ್ಮಿ ಪತೆ ಪಾಲಿಸೆ ಎನ್ನ ಶ್ರೀ ಮಹಾಲಕ್ಷ್ಮಿ ಪಾಲಿಸೆ ಎನ್ನ ಕೊಡ್ಬೇಕಾ
दशावतारियादिनी दशावतारिणे अष्टलक्ष्म्यादिनी भक्तकोटिके दशावतारियादिनी दशावतारिणे अष्टलक्ष्म्यादिनी भक्तकोटिके साटि दैवविल्ल निन्ननन्द शक्तिगे कोटि कोटि वन्दने निन्न महिमेगे दशावतारियादिनि दशावतारिणे अष्टलक्ष्म्यादिनि भक्तकोटिगे ಎಲ್ಲ ಒಟ್ಟಿಗೆ ಕೊಡಬೇಕು, ಮನೆಯಿಂದ ಕೊಡಬೇಕು. ಧನುಜರನ್ನು ಸುಟ್ಟ ನಿನ್ನ ಇಷ್ಟದಿಂದಲೇ ಧನಿಕರನ್ನು ಸೃಷ್ಟಿಸಿದೆ ಕಣ್ಣೋಟದಿಂದಲೇ ಧನುಜರನ್ನು ಸುಟ್ಟಿ ನಿನ್ನ ಇಷ್ಟದಿಂದಲೇ ಧನಿಕರನ್ನು ಸೃಷ್ಟಿಸಿದೆ ಕಣ್ಣೋಟದಿಂದಲೇ ದುಷ್ಟ ಸಂಹಾರ ನಿನಗೆ ಒಂದು ಲೀಲೆ ಲೋಕ ಸೃಷ್ಟಿ ಪ್ರಳಯವೆಲ್ಲ ನೀನೇ ಬಲ್ಲೆ ದಶಾವತಾರಿಯಾದಿನಿ ದಶಾವತಾರಿಗೆ ಅಷ್ಟಲಕ್ಷ್ಮಿಯಾದಿನಿ ಭಕ್ತ ಕೋಟಿಗೆ ಸಾಟಿ ದೈವವಿಲ್ಲ ನಿನ್ನನಂತ ಶಕ್ತಿಗೆ ಕೋಟಿ ಕೋಟಿ ವಂದನೆ ನಿನ್ನ ಮಹಿಮೆಗೆ ದಶಾವತಾರಿಯಾದಿನಿ ದಶಾವತಾರಿಗೆ ಅಷ್ಟಲಕ್ಷ್ಮಿಯಾದಿನಿ ಭಕ್ತ ಕೋಟಿಗೆ ಎಲ್ಲಿದ್ದೀನಿ ಅಪ್ಪನಿಗೆ ಹಾಲು ಕೂಡ ಇಲ್ಲ, ಒಲೆ ತುಂಬುವಾಗ ಜಯಂತಿ ಆರತಿ ಮಾಡೋದು. ಈ ಮಂತ್ರದಲ್ಲಿ ಯಾರ್ಯಾರಿದ್ದಾರೆ? ಜ್ಯೇಷ್ಠಗೂ ಅಮೃತಕ್ಕೂ ನೀನೆ ಸೋದರಿ ಆ ವಿಷ್ಣು ಹೃದಯದ ಪದ್ಮ ಸುಂದರಿ ಜ್ಯೇಷ್ಠಗೂ ಅಮೃತಕ್ಕೂ ನೀನೆ ಸೋದರಿ ಆ ವಿಷ್ಣು ಹೃದಯದ ಪದ್ಮ ಸುಂದರಿ ಪದ್ಮ ಪ್ರಿಯೆ ಪದ್ಮಿನಿ ಪದ್ಮಲೋಚನೆ ಪದ್ಮನಾಭ ಪ್ರಾಣಕಾಂತಿ ನಿನಗೆ ವಂದನೆ ಲಕ್ಷ್ಮೀ ಪದ್ಮಾಲಯ ಪದ್ಮ ಕಮಲಾ ಶ್ರೀ ಹರಿಪ್ರಿಯ ಇಂದಿರಾ ಲೋಕಮಾತಾ ಮಾ ರಮಾ ಮಂಗಳ ದೇವತಾ नमोस्तु नाळीकनिवारणायै नमोस्तु दुग्धोदधिजन्मभूम्यै नमोस्तु सोमामृतसोदरायै नमोस्तु नारायणवल्लभायै नमोस्तु देव्यै भृगुनन्दनायै नमोस्तु विष्णोरुणसिद्धिदायै नमोस्तु लक्ष्मै कमलालयायै नमोस्तु दामोदरवल्लभायै अमृतहस्ताय विद्महे महाशक्तिनेत्राय धीमहि तन्नो अप्पाजि प्रचोदयात्। ॐ सुवर्णरुष्टिं कुरु मे गृहे श्रीः सुधान्यवृद्धिं कुरु मे गृहे श्रीः
सुवर्णदृष्टिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णदृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णदृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु समस्तसन्मङ्गलानि भवन्तु ॐ शान्ति शान्ति शान्तिः हरिः ओम् तत्सत् सर्वं श्री जगदम्बार्पणमस्तु सर्वं श्री गुरुचरणार्पणमस्तु ಮಗಿರಲಿ ತಂದೆ ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನೊಲುಮೆಯ ಮಗಿರಲಿ ತಂದೆ ಕೈ ಹಿಡಿದು ನೀ ನಡೆಸು ಮುಂದೆ. ತಾನುರಿದು ಜಗಕ್ಕೆಲ್ಲ ಜ್ಯೋತಿಯನ್ನು ನೀಡುವ ದೀಪದಲು ನೀನೆನ್ನ ಅನುಗೊಳಿಸು ತಂದೆ. ಕಾನನದ ಸುಮವೊಂದು ಸೌರಭವ ತಾಸೂಸಿ ಸಫಲತೆಯ ಪಡೆವಂತೆ ಮಾಡೆಲ್ಲ ತಂದೆ. ಸಿರಿದು ಸಂಪದ ಬೇಡ ಯಾವ ವೈಭವ ಬೇಡ ಸಿರಿಯು ಸಂಪದ ಬೇಡ ಯಾವ ವೈಭವ ಬೇಡ ನಿನ್ನ ಕರುಣೆಯು ಒಂದೇ ಸಾಕೆ ಮಗೆ ತಂದೆ. ಇನ್ನೊಲು ನಿನ ಮಡಿಲಲ್ಲಿ ತಂದೆ ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನ ಈ ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು. ಈ ಮನೆಯು ಎಂದೆಂದು ನಗುವಂತೆ ನೀ ಮಾಡು. ನಂಬಿದರೆ ಭಯವಿಲ್ಲ ನಂಬದಿರೆ ಬಾಳಿಲ್ಲ. ಅಂಬಿಗನೆ ನೀ ನಡೆಸು ಈ ಬಾಳನೌಕೆ. ಯಾವ ನೋವೇ ಬರಲಿ ಎದೆಗುಂದದಿರಲಿ ಯಾವ ನೋವೇ ಬರಲಿ ಎದೆಗುಂದದಿರಲಿ. ಸತ್ಯ ಮಾರ್ಗದೆ ನಡೆವ ಶಕ್ತಿ ಕೊಡು ತಂದೆ. ಇನ್ನೊಲು ನಿನ ಮಡಿಲಲ್ಲಿ ತಂದೆ ಕೈ